ಪ್ರಾಣ ಭಯದಿಂದ ಓಡಾಡ್ತಾ ಇದ್ದಾರೆ ಗೋಪಾಲ್ ಅವರು. ಯಾವ ಟೈಮಲ್ಲಿ ಏನಾಗ್ತದೆ ಹೇಳೋಕ್ಕೂ ಆಗಲ್ಲ. ಅದರಿಂದ ಈ ಭರತ್ ಶೆಟ್ಟಿ ಮತ್ತು ಇವನು ಯಾರೋ ನಾಗರಾಜನನ್ನ ಈ ಕೂಡಲೇ 24 ಅವರಲ್ಲಿ ಅವ್ರನ್ನ ಬಂಧಿಸಿ ಜೈಲು ಕಟ್ಟಬೇಕು. ಒಂದು ವೇಳೆ ಪೊಲೀಸ್ ಇಲಾಖೆಯವರು ನಮ್ಗೆ ಗೌರವ ಕೊಟ್ಟು ಆ ಕೆಲಸ ಮಾಡಿಲ್ಲ ಅಂದರೆ ನಾವು ಅರೋರಾತ್ರಿ ಕಲಿಸಾಂಗ ಸಮಿತಿ ವತಿಯಿಂದ ಇಲ್ಲಿ ಅರೋರಾತ್ರಿ ನಾವು ದಂಡಿಯನ್ನು ಕುಂಕಬೇಕಾಗ್ತದೆ. ಈ ಕೂಡಲೇ 24 ಅವರಲ್ಲಿ ನಾಳೆ ಅಷ್ಟೊತ್ತಿಗೆ ಅವನ್ನ ಅರೆಸ್ಟ್ ಮಾಡಲೇಬೇಕು. ಯಾಕಂದ್ರೆ ಪ್ರಾಣ ಬೇದಿಕೆ ಸಣ್ಣ ವಿಚಾರ ಅಲ್ಲ ಇದು. ಅದರಿಂದ ಭರತ್ ಶೆಟ್ಟಿನ ಈ ಕೂಡಲೇ ಅವನ್ನ ಅರೆಸ್ಟ್ ಮಾಡಿ ಜೈಲು ಕಟ್ಟಲೇಬೇಕು. ಉಳಿದಿದ್ದ ಆಮೇಲೆ ತಾವು ಕ್ರಮ ಕೈಗೊಳ್ಬೋದು ಅಂತ ನಾನು ಪೊಲೀಸರಲ್ಲಿ ಮನವಿ ಮಾಡ್ಕೊಳ್ತೀನಿ. ಗೋಪಾಲಪ್ಪ ಆದ ನಾನು ಕ್ರಷರ್ಗಳನ್ನು ಸರ್ವೆಗೆ ಅದು ಲೀಗಲ್ಲ ಇಲ್ಲೀಗಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಸರ್ವೆಗೆ ಹಾಕಿದಾಗ ಅದು ಸರ್ವೆ ಕಂಪಲ್ಸರಿ ಆಗಲೇಬೇಕು ಅಂತ ನಾನು ಡಿಗೆ ಅರ್ಜಿ ಕೊಟ್ಟಾಗ ಅದನ್ನು ಸಂಬಂಧಪಟ್ಟ ಕ್ರಷರ್ ಮಾಲೀಕರು ಅದನ್ನು ತಿಳ್ಕೊಂಡು ಭರತ್ ಶೆಟ್ಟಿ ಮತ್ತು SG ನಾಗರಾಜನವರು ತಿಳ್ಕೊಂಡು ನೀನು ಸರ್ವೆಗೆ ಹೆಂಗಾಗ್ತೀಯಾ ನೋಡೋಣ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ದು. ನಾನು ಅದೇ ರೀತಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಾಗ ಇನ್ಸ್ಪೆಕ್ಟ್ರು ಮತ್ತೆ ಕರೆಸ್ತೀನಿ ಅವ್ರು ಮಾತಾಡೋಣ ಅಂತ ಹೇಳಿದ್ರು. 4 ದಿವಸ ಆಗಿದೆ. ಮತ್ತು ಈಗ ನಾಳೆ ಅಂತ ಪೋಸ್ಟ್ಪೋನ್ ಮುಂದೆ ಹೋಗ್ತಾ ಇದೆ. ಮತ್ತು ಅದರ ಮತ್ತೆ ಮಧ್ಯದಲ್ಲಿ ನನಗೆ ಹಲವಾರು ಇದು ಪ್ರಾಣ ಬೆದರಿಕೆ ಬಂದಾಗ ನಾನು ಮತ್ತೆ ನಮ್ಮ ಮುಖಂಡರ ನೇತೃತ್ವದಲ್ಲಿ ಮತ್ತೆ ಬಂದು ಅರ್ಜಿ ಕೊಟ್ಟಿದ್ದೀವಿ. ಈಗ ಮತ್ತೆ ಅದೇನು ಕ್ರಮ ತಗೊಳ್ತಾರೆ ಅಂತ ಕಾದು ನೋಡಬೇಕು. ಕೂಡಲೇ ಅವರನ್ನು ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಅವ್ರ ಹಿಂದೆ ದೊಡ್ಡ ಒಂದು ಗುಂಪಿದೆ ಯಾವುದೋ ಅಂತ ಒಂದು ಹುನ್ನಾರ ತುಂಬ ನಡೀತಾ ಇದೆ. ಅದಕ್ಕೋಸ್ಕರ ಅವ್ರ ಹಿಂದೆ ಯಾರಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಇಮಿಡಿಯೇಟಾಗಿ ಅದು ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತ ಅದರ ಮಾನ್ಯ ಅಧಿಕಾರಿಗಳು ತಗೊಳ್ಬೇಕು ಅಂತ ನಾನು ಮನೆ ಆಡಿಯೋ ಇದೆ. ಭರತ್ ಶೆಟ್ಟಿ SG ನಾಗರಾಜ್ ಅವರು ಮಾತಾಡಿರೋದು ಆಡಿಯೋ ಇದೆ. ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದು ಯಾರು? ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿರೋ ಕಾನ್ಫರೆನ್ಸಲ್ಲಿ 3 ವ್ಯಕ್ತಿಗಳು ಮಾತಾಡಿದ್ದಾರೆ. ಅದರಲ್ಲಿ 3 ವ್ಯಕ್ತಿಗಳು ಮಾತಾಡಿದ್ದಾದ್ಮೇಲೆ ಅದು ನನಗೆ ಒಂದು ಇಂಟು ಬಂದಿದೆ. ಆ ಇಂಟು ಬಂದಾಗ ನಾನು ಸಮಯ ಬಂದಾಗ ಅದನ್ನ ಬಹಿರಂಗವಾಗಿ ನಾನು ಈಚೆ ತೋರಿಸ್ತೀನಿ. ಅದು ರೆಕಾರ್ಡ್ ಆಡಿಯೋ ಇದೆ. ಹೌದೌದು. ಫಸ್ಟ್ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ಲಿ, ಅರೆಸ್ಟ್ ಮಾಡಿ ಜೈಲು ಕಟ್ಟಲಿ, ಆಮೇಲೆ ಎನ್ಕ್ವೈರಿ. ಪೊಲೀಸರು ಏನು ಹೇಳ್ತಿದ್ದಾರೆ? ಅದೇ ಈಗ ಅದನ್ನು ಕ್ರಮ ತಗೊಳ್ತೀವಿ. ಇವತ್ತು ನಾಳೆ ಅಂತ ಹೇಳ್ತಿದ್ದಾರೆ. ಅದರ ಮುಂದಿನ ದಿನಗಳಲ್ಲಿ ನಾಳೆವರೆಗೂ ಟೈಮ್ ತಗೊಂಡಿದ್ದಾರೆ. ನೋಡೋಣ, ನೋಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಯಾವ ರೀತಿ ಉಗ್ರ ಹೋರಾಟ ಮಾಡಬೇಕಾ. ಪೊಲೀಸರು ಯಾರನ್ನ ಒತ್ತಡಕ್ಕೆ ಮಣಿದಿದ್ದಾರೆ ಮತ್ತೆ ಅವ್ರಿಗೆ ಗೊತ್ತಾಗಬೇಕು. ಅದು ಯಾರೋ ಒತ್ತಡಕ್ಕೆ ಮಣಿದಿರ್ತಾರೆ, ಯಾರೋ ಪ್ರಭಾವಿಗಳಿರ್ಬೋದು, ಮತ್ತು ಕ್ರಷರ್ ಮಾಲೀಕರು ಕೋಟ್ಯಾಧೀಶರು ಇರ್ಬೋದು, ಏನೋ ಅವರು ಒತ್ತಡಕ್ಕೆ ಮಣಿದು ಇರ್ಬೋದೇನೋ ನೋಡೋಣ. ಗೊತ್ತಿಲ್ಲ. ಮಾತಾಡಿ ಅವರು NCR ಎಲ್ಲ ಕೊಟ್ಟಿದ್ದೀವಿ. ಕೊಟ್ಟು ಮತ್ತು ಅವ್ರನ್ನ ಕರ್ಸೋಕೆ ಏರ್ಪಾಟ್ ಮಾಡಿದ್ದಾರೆ ಇನ್ಸ್ಪೆಕ್ಟ್ರು. ಅವ್ರು ನಿನ್ನೆ ಕಾರಣದಿಂದ ಎಲ್ಲ ಹೋಗಿರೋದ್ರಿಂದ ನೆನ್ನೆ ಬರೋಕ್ಕಾಗಿಲ್ಲ. ನಾಳೆ 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಇನ್ಸ್ಪೆಕ್ಟ್ರು ಮಾತಾಡಿದ್ದಾಗ 11 ಗಂಟೆಗೆ ಬರ್ತಾರೆ, ನೀವೆಲ್ಲ ತಾವು ಎಲ್ಲ ಸಿದ್ದೀರಿ, ನಾಳೆ 11 ಗಂಟೆಗೆ ಬನ್ನಿ, ಅದು ಏನಿದೆ ಮಾತಾಡಿ ಇದ್ರ ಬಗ್ಗೆ ಏನು ಬೇಕಾದ್ರೆ ಕ್ರಮ ತೆಗೆದುಕೊಳ್ಳೋದು. ಇನ್ಸ್ಪೆಕ್ಟ್ರ್ ಸಮೇತ ಇರ್ತಾರೆ. ನಾಳೆ ಕನ್ಫರ್ಮ್. ನಾಳೆ 11 ಗಂಟೆಗೆ ಕನ್ಫರ್ಮ್. 11 ಗಂಟೆಗೆ ಅಂತ ಬನ್ನಿ ಸಾಹೇಬ್ರೆ. ಇದು ಕರೆಸಿ ಮಾತಾಡೋಂಥ ಸಬ್ಜೆಕ್ಟಾ? ಕರೆಸಿ ಮಾತಾಡೋಂಥ ಇದೆಯಾ? ಸೆಕ್ಷನ್ ಇದೆ ಇದರೊಳಗೆ? ನೀವು ಬನ್ನಿ, ಏನು ಬೇಕಾದ್ರೆ ಮಾಡೋಣ. ಇನ್ಸ್ಪೆಕ್ಟರ್ ಬರ್ತಾರೆ. ಇನ್ಸ್ಪೆಕ್ಟರ್ ಬಂದಮೇಲೆ ಏನು ಬೇಕಾದ್ರೂ ಮುಂದೆ ಮಾತಾಡಿ ಕ್ರಮ ತೆಗೆದುಕೊಳ್ಳೋಣ. ಆಯ್ತಾ? ಸರಿ ಸರ್.